ಇಲ್ಲಿರುವಂತ ಪ್ರತಿಯೊಬ್ರು ಉಮಾಶ್ರೀ ಅಮ್ಮನ ಅಭಿಮಾನಿಗಳೇ, ಅವರ ಪಾತ್ರಗಳ ಅಭಿಮಾನಿಗಳೇ. ಇವತ್ತಿಗೂ ಅವ್ರು ಆನ್ ಸ್ಕ್ರೀನ್ ಬಂದ್ರೆ ಶಿಳ್ಳೆ ಚಪ್ಪಾಳೆ ಜೋರಾಗೇ ಇರುತ್ತೆ ಥಿಯೇಟ್ರಲ್ಲಿ. ಅದರಲ್ಲೂ ಇದರಲ್ಲಿ ಎಲ್ಲ ಬಹುತೇಕ ಸಿನಿಮಾಗಳಲ್ಲಿ ತಾಯಿ ಪಾತ್ರದಲ್ಲಿ ಉಮಾಶ್ರೀ ಅಮ್ಮನ ನಾವು ನೋಡಿರ್ತೀವಿ. ಆದ್ರೆ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ನಿರ್ದೇಶಕರ ಜೊತೆ ಮಾತಾಡ್ತಾ ಇದ್ದೆ, ಆಗ ಗೊತ್ತಾಯ್ತು ಅಮ್ಮ ಬಹಳ ಡಿಫ್ರೆಂಟ್ ಆಗಿರೋ ಒಂದು ಕಾಂಬಿನೇಷನ್, ಒಂದು ಪಾತ್ರ, ಒಂಥರ ಕಥೆಯ ಮೂಲ ನೀವು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಓವರ್ ಟು ಯು ಅಮ್ಮ. ಅದೇ ಸರ್, ಅವ್ರಿಗೆ ಬರ್ದೇ ಇರುವಂತ ಪ್ರಶಸ್ತಿಗಳೇ ಇಲ್ಲ. ಸಾಧನೆಯ ಶಿಖರ ಅಂತ ಪ್ರತಿ ವೇದಿಕೆಯಲ್ಲೂ ನಾನು ಹೇಳ್ತೀನಿ. ರೀಸೆಂಟ್ ಆಗು ಬಂದಂತ ಎಲ್ಲ ಪ್ರಶಸ್ತಿಗಳಿಗೂ ನಮ್ಮ ಕಡೆಯಿಂದ ಶುಭಾಶಯಗಳು ಅಮ್ಮ. ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ, ಅದು ಈ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಅದನ್ನ ನಾವಿಲ್ಲಿ ಪ್ರಸ್ತಾಪ ಮಾಡ್ತಿದೀವಲ್ಲ, ನಮಗೆ ಬಹಳ ಖುಷಿ ವಿಚಾರ ಅಮ್ಮ. ನಿಮಗೆ ಏನೇ ಪ್ರಶಸ್ತಿ ಬಂದ್ರು ಎಲ್ಲ ಕನ್ನಡಿಗರು ಅವ್ರಿಗೆ ಬಂದ ಹಾಗೆ ಅನ್ಕೊಳ್ತಾರೆ. ಧನ್ಯವಾದಗಳು. ಇವತ್ತಿನ ನಮ್ಮ ನಿರ್ಮಾಪಕರಾಗಿರ್ತಕ್ಕಂಥ ಸತ್ಯ ಪ್ರಕಾಶ್ ಅವರಿಂದ ನಿರ್ಮಾಣವಾಗಿರ್ತಕ್ಕಂತಹ ಕನ್ನಡ ಚಿತ್ರ ನೋಡಲಿಕ್ಕೆ ಬಹಳ ಸುಂದರವಾಗಿದೆ. ಈ ಒಂದು ಚಿತ್ರದ ತುಣುಕನ್ನು ಈಗ ಪರದೆಯ ಮೇಲೆ ಮೂಡಿಸಿದಂಥ ಎಲ್ಲ ತಾಂತ್ರಿಕ ವರ್ಗದವರಿಗೂ ನನ್ನ ಹಾರ್ದಿಕ ಶುಭಾಶಯಗಳು. ಈ ಚಿತ್ರದ ತುಣುಕನ್ನು ನೋಡಲಿಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಕನ್ನಡ ಪ್ರೇಕ್ಷಕರಿಗೂ ರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಇವತ್ತಿನ ಈ ಒಂದು ಚಿತ್ರವನ್ನು ನಿರ್ದೇಶನ ಮಾಡಿರ್ತಕ್ಕಂಥ ಶ್ರೀಯುತ ಜಡೇಶ್ ಹಂಪಿಯವರು ಅತ್ಯಂತ ದೊಡ್ಡ ಕನಸನ್ನು ಇಟ್ಕೊಂಡಿರ್ತಕ್ಕಂಥ ನಿರ್ದೇಶಕರು. ಅಂದುಕೊಂಡ ಹಾಗೆ ಎಲ್ಲವೂ ಆಗಲೇಬೇಕು, ಅಚ್ಚುಕಟ್ಟಾದಂತಹ ಚಿತ್ರ ಆಗಲೇಬೇಕು ಅನ್ನುವಂಥ ಹಠದ ಸ್ವಭಾವ. ಯಾವುದನ್ನು ಕೂಡ ರಾಜಿ ಮಾಡಿಕೊಳ್ಳದೆ ಅವರೆಷ್ಟೇ ದೊಡ್ಡವರಿರಲಿ ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ಅವರಿಗೆ ಮನದಟ್ಟು ಮಾಡಿ ಅವರಿಂದ ಆ ಕೆಲಸವನ್ನು ತೆಗೆಯುವಂತಹ ಒಂದು ಧೈರ್ಯ ಮತ್ತು ಆ ಒಂದು ಕೆಲಸ ತೆಗೆಯತಕ್ಕಂಥ ಛಾತಿ ಅವರಲ್ಲಿದೆ ಅಂತಕ್ಕಂಥದ್ದು ನನಗೆ ತುಂಬ ಖುಷಿ ವಿಚಾರ. ಅನುಭವಗಳು ಎಷ್ಟೇ ಇರಬಹುದು, ಅದು ಉಮಾಶ್ರೀಯ 47 ವರ್ಷದ ಕಲಾ ಜಗತ್ತಿನ ಅನುಭವ ಇರಬಹುದು ಅಥವಾ 70 ವರ್ಷದ ಕಲಾ ಜಗತ್ತಿನ ಅನುಭವ ಇರಬಹುದು. ಆದರೆ ದಿನಗಳು ಕಳೆದಂತೆಲ್ಲ ವರ್ಷಗಳು ಕಳೆದಂತೆಲ್ಲ ಹೊಸ ಹೊಸ ವಿಚಾರಗಳು, ಹೊಸ ಹೊಸ ಅಭಿರುಚಿಗಳು, ಹೊಸ ರೀತಿಯ ಅಭಿವ್ಯಕ್ತತೆಯನ್ನು ಕೊಡುವಂತಹ ತಲೆಮಾರುಗಳು, ಹೊಸ ಪೀಳಿಗೆಗಳ ಚಿಂತನೆಗಳು ಬಹಳ ಹೊಸದಾಗಿರುತ್ತವೆ, ಹಸುರಾಗಿರ್ತವೆ. ಅಂತಹ ಪೀಳಿಗೆಯ ಮಾತುಗಳನ್ನು, ಚಿಂತನೆಗಳನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರೂ ಕೂಡ ಅವರಿಗೆ ಗೌರವವನ್ನು ಕೊಟ್ಟು ಈ ಒಂದು ಚಿತ್ರದಲ್ಲಿ ಹಿರಿಯರನ್ನದೇ ಕಿರಿಯರನ್ನದೇ ಕೆಲಸ ಮಾಡಿದರೆ ಅವರೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಜೊತೆಗೆ ರಚಿತಾರಾಮ್, ರಿತಿನ್ಯ ಮತ್ತು ಮಾಸ್ತಿಯವರು ಇರ್ಬೋದು ಅಥವಾ ನಮ್ಮ ಮಿತ್ರ ಇರ್ಬೋದು, ಶಿಶಿರ್ ಇರ್ಬೋದು, ಎಲ್ಲರೂ ತುಂಬ ಅಚ್ಚುಕಟ್ಟಾಗಿ ಅಭಿನಯವನ್ನು ಮಾಡಿದ್ದಾರೆ. ಇಂತಹ ಒಂದು ಚಿತ್ರಕ್ಕೆ ಹಾರೈಸಲಿಕ್ಕೆ ಬಂದಿರತಕ್ಕಂಥ ವಾಣಿಜ್ಯ ಮಂಡಳಿಯ ನಮ್ಮ ಅಧ್ಯಕ್ಷರಾದಂಥ ನರಸಿಂಹನವರು, ಮಾಜಿ ಅಧ್ಯಕ್ಷರಾದಂಥ ಸುರೇಶ್ ಅವರು, ವಾಣಿಜ್ಯ ಮಂಡಳಿಯ ಗಣೇಶ್ ಅವರು, ಪ್ರತಿಯೊಬ್ಬರು ಹಾರೈಸಕ್ಕೆ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನು ಕೋರ್ತಾ, ಈ ಚಿತ್ರ ನೆಲದ ಮಣ್ಣಿನ ವಾಸನೆಯನ್ನು ಬಹಳ ಆಳವಾಗಿ ನಿಮಗೆ ಆಸ್ವಾದಿಸಲಿಕ್ಕೆ ನೀಡ್ತಕ್ಕಂಥ ಅದ್ಭುತವಾದಂಥ ಕಥೆ. ಆ ಕಥೆಯನ್ನು ಮಾಡಿದಂಥವರು ಕೂಡ ನಮ್ಮ ಜಡೇಶ್ ಅವರು. ಈಗಿನ ಕಾಲದಲ್ಲೂ ಹೀಗೆಲ್ಲ ಇದೆಯಾ ಅಂತ ನಿಮಗನ್ನಿಸ್ಬೋದು. ನೀವು ನಮ್ಮ ನಾಡಿನ, ನಮ್ಮ ದೇಶದ
ಆಳಕ್ಕೆ ಇಳಿದು ನೋಡಿದಾಗ ಗ್ರಾಮೀಣ ಭಾಗಗಳಲ್ಲಿ ಇಂದಿಗೂ ಸಹ ಇಂತಹ ಒಡಲೊಳಗೆ ತುಂಬಿಕೊಂಡಿರುವ ಬೆಂಕಿ ಅರಳುವಂತಹ ಸ್ಥಿತಿಯಲ್ಲಿ ಪ್ರಯತ್ನಗಳು ಮನುಷ್ಯನ ಬದುಕಿನಲ್ಲಿ ನಡೀತಾನೇ ಇದೆ. ಅದಕ್ಕೆ ಒಂದು ಉದಾಹರಣೆ ಈ ನಮ್ಮ ಲ್ಯಾಂಡ್ ಲಾರ್ಡ್ ಅನ್ನುವಂತಹ ಚಿತ್ರ. ಆ ಚಿತ್ರದ ನಾಯಕಿ ರಚಿತಾ ಎಷ್ಟು ಅದ್ಭುತವಾಗಿ ಮುದ್ದಾಗಿ ಅಭಿನಯ ಮಾಡಿದ್ದಾಳೆ. ರಚಿತಾ ನಿಜವಾಗ್ಲೂ ಖುಷಿ ಆಗತ್ತೆ ಇವ್ರಗಳ ಜೊತೆ ಕೆಲಸ ಮಾಡೋಕ್ಕೆ. ನಮಗೆ ಎಷ್ಟು ಖುಷಿ ಆಗತ್ತೆ ಅಂತ ಹೇಳಿದ್ರೆ ಒಂದು 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 ನಮಗೆಲ್ಲ ಒಂದು ರೀತಿಯ ಪ್ರೇರಣೆ. ಯಂಗ್ಸ್ಟರ್ಸ್, ಯುವಕರು, ನಿಮ್ಮ ಪ್ರೇರಣೆ ಇದೆಯಲ್ಲ ನಮಗೆ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಅದರಲ್ಲೂ ನನ್ನ ಮಗ ಅಂತಲೇ ಹೇಳ್ಬೋದು, ನನ್ನ ವಿಜಿ, ನನ್ನ ಮಗ, ನನ್ನ ಅಂತರಂಗದ ಮಗ, ಚಿತ್ರರಂಗದ ಮಗ ಅಲ್ಲ, ನನ್ನ ಅಂತರಂಗದ ಮಗ, ನನ್ನ ವಿಜಿ. ನನ್ನ ಮಗನ ಹೆಸರು, ನಾನು ಹಡೆದ ಮಗನ ಹೆಸರು ವಿಜಯಕುಮಾರ. ಚಿತ್ರರಂಗದ ನನ್ನ ಅಂತರಂಗದ ಮಗನ ಹೆಸರು ವಿಜಯಕುಮಾರ. ಇಬ್ಬರಲ್ಲೂ ಸಮಾನವಾದ ಗುಣಗಳನ್ನು ನಾನು ಕಂಡಿದ್ದೇನೆ. ಅವನು ಮತ್ತು ಇವನು ಬೇರೆಯೇ ಅಲ್ಲ ಅನ್ನುವಷ್ಟು. ಮನೆಗೆ ಹೋದರೆ ಅವನು ನನ್ನನ್ನು ಬೆಚ್ಚನೆಯ ಮಮತೆಯಿಂದ ನಾವು ನೋಡ್ಕೋತಾನೆ. ಚಿತ್ರರಂಗಕ್ಕೆ ಬಂದರೆ ನಾನು ಆ ಸೆಟ್ಟಲ್ಲಿ ವಿಜಯ್ ಜೊತೆ ಕೆಲಸ ಮಾಡ್ತಿದ್ರೆ ಬಹಳ ಬೆಚ್ಚನೆ ವಾತಾವರಣದಲ್ಲಿ ಅಪ್ಪಿಕೊಂಡು ನನ್ನನ್ನು ಕಾಪಾಡ್ತಾನೆ. ನನ್ನ ವಿಜಿ ಎಷ್ಟು ಅದ್ಭುತವಾಗಿ ನಟಿಸಿದ್ದಾನೆ ಅಂತ ಹೇಳಿದ್ರೆ, ಅವನ ಜೊತೆಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನಾನು ಪಾತ್ರ ಮಾಡ್ತಿದ್ದೀನಿ ಅಂತ ಅನಿಸೋದೇ ಇಲ್ಲ. ನನ್ನ ಮಗನ ಜೊತೆ ಇದ್ದೀನಿ, ನನ್ನ ಮಗನ ಜೊತೆನೇ ನಾನು ಏನೋ ಮಾಡ್ತಾ ಇದ್ದೀನಿ ತಾಯಿಯಾಗಿ ಅಂತ ಅನಿಸ್ತಾ ಇರುತ್ತೆ. ಈ ಚಿತ್ರದಲ್ಲೂ ಅಷ್ಟೇ, ಲ್ಯಾಂಡ್ ಲಾರ್ಡ್ ಅವನು ಆಗಲಿ, ಈ ಧರೆಯ ದೊರೆಯಾಗಲಿ ನನ್ನ ಮಗ ವಿಜಯಕುಮಾರ. ಲ್ಯಾಂಡ್ ಲಾರ್ಡ್, ಧರೆಯ ದೊರೆ ಅಲ್ವಾ? ಧರೆಯ ದೊರೆ, ಚಿತ್ರರಂಗದ ಧರೆಯ ದೊರೆ ಡಾಕ್ಟರ್ ರಾಜ್ಕುಮಾರ್, ನಮ್ಮ ಅಣ್ಣ ಅವರು. ಆ ಧರೆಗೆ ಅದೆಷ್ಟು ಮಕ್ಕಳು ಹುಟ್ಟಿದವೆ. ಆ ಮಕ್ಕಳೆಲ್ಲರೂ ಈ ಧರೆಯ ರಾಜಕುಮಾರರಾಗಲಿ, ನನ್ನ ಮಗ ವಿಜಯಕುಮಾರ ಧರೆಯ ದೊರೆಯಾಗಲಿ ಅಂತ ಹಾರೈಸ್ತೇನೆ. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಇಲ್ಲಿನ ಸಿನಿಮಾ ನೋಡಲಿಕ್ಕೆ ಮುಂದೆ ಕಾತರರಾಗಿ ಕಾಯ್ಕೊಂಡಿರ್ತಕ್ಕಂತಹ ಎಲ್ಲ ಕನ್ನಡದ ಜನತೆಗೂ ಶುಭವಾಗಲಿ, ಚಿತ್ರ ಯಶಸ್ವಿಯಾಗಲಿ ಅಂತ ನಾನು ಹಾರೈಸ್ತೇನೆ. ಶುಭಾಶಯಗಳು, ನಮಸ್ಕಾರ. ಅಮ್ಮ, ರಿಲೀಸ್ ಡೇಟ್ ಕೂಡ ನಿಮ್ಮ ಬಾಯಲ್ಲೇ ಬಂದ್ಬಿಟ್ರೆ ನಮ್ಗೆ ಬಹಳ ಜನವರಿ 2026 ದಿನಾಂಕ 23 ಜನವರಿ 23 2026. ಕಾಯ್ತಾ ಇರಿ, ಬರ್ತೀವಿ ತೆರೆಯ ಮೇಲೆ, ಲ್ಯಾಂಡ್ ಲಾರ್ಡ್ ಜೊತೆಯಲ್ಲಿ, ಧರೆಯ ದೊರೆಯ ಜೊತೆಯಲ್ಲಿ. ನಮಸ್ಕಾರ. ಏನ್ ಎನರ್ಜಿ, ಏನು! ಒಂದ್ ನಿಮಿಷ. ಇಡೀ ಲ್ಯಾಂಡ್ ಲಾರ್ಡ್ ತಂಡದ ಪರವಾಗಿ ಉಮಾಶ್ರೀ ಅಮ್ಮಂಗೆ ಒಂದು ಚಿಕ್ಕ ಸನ್ಮಾನ ಕಾರ್ಯಕ್ರಮ ಇದೆ. ಕ್ವಿಕ್ ಆಗಿ ಟೀಸರ್ ಅಲ್ಲಿ ಅವ್ರ ನರೇಶನ್ ಆಗಿರ್ಬೋದು, ವೇದಿಕೆ ಮೇಲೆ ಅವ್ರ ಮಾತುಗಳು, ಧರೆಯ ದೊರೆ ಹೊಸ ಟೈಟಲ್ ಅಮ್ಮ ನಮ್ಮ ವಿಜಯ್ ಸರ್ಗೆ. ಹಾಗೆ ನಿಮ್ಮ ಕನ್ನಡ ನಮಗೆಲ್ಲ ಒಂದು ದೊಡ್ಡ ಇನ್ಸ್ಪಿರೇಷನ್, ಕಲಿಯೋದು ಎಷ್ಟಿದೆ ಕನ್ನಡ ಭಾಷೆ ವಿಚಾರವಾಗಿ ಅಂತ. ತುಂಬ ಹೃದಯದ ಧನ್ಯವಾದಗಳು ಉಮಾಶ್ರೀ ಅಮ್ಮ.